ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಈ ಒಂದು ವಿಡಿಯೋ ಯಾವ ಟಾಪಿಕ್ ಮೇಲೆ ಆಗಿರುತ್ತೆ ಅಂತಂದರೆ, ತುಂಬ ಜನ ತುಂಬ ದಿನದಿಂದ ಅಥವಾ ತುಂಬ ವರ್ಷಗಳು ತುಂಬ ತಿಂಗಳಿಂದನೂ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಆ್ಯಸ್ ಐ ನೋ, ರೀಡಿಂಗ್ಸ್ಗೆ ಕೇಳೋರೆಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋರೆಲ್ಲ, ನಾನು ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಈ ಥರ ಆಗಿದೆ, ಬ್ರೇಕಪ್ ಆಗಿದೆ, ತುಂಬ ಬೇಜಾರಾಗ್ತಿದೆ, ಈ ಥರ ಎಲ್ಲ ಹೇಳ್ತಾ ಇರ್ತೀರ. ಸೊ ಅವ್ರಿಗೆ ಪರ್ಸ್ನಲ್ ರೀಡಿಂಗಲ್ಲಿ ಹೇಳ್ಬೋದು. ನಿಮಗೆ ಇಲ್ಲಿ ಜನರಲ್ ರೀಡಿಂಗಲ್ಲಿ ನೋಡೋಣ. ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಲ್ವ, ನಿಮಗೆ ಆ ಒಂದು ಪರ್ಸನ್ ವರ್ತಿದ್ದಾರಾ, ನೀವು ವೆಯ್ಟ್ ಮಾಡೋದಕ್ಕೆ ಅದು ವರ್ತಿದೆಯಾ ಇಲ್ವಾ, ಸೊ ನೀವು ಮೂವ್ ಆನ್ ಆಗಬೇಕಾ, ವೆಯ್ಟ್ ಮಾಡಬೇಕಾ, ಅಥವಾ ಏನು ಎನರ್ಜೀಸ್ ಬರುತ್ತೆ, ಯಾವ ಗೈಡೆನ್ಸ್ ಬರುತ್ತೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ತುಂಬ ಜನ ವೀಡಿಯೋಸ್ ನೋಡ್ತಾ ಇರೋದ್ರಿಂದ ಖಂಡಿತ ನಿಮಗೆ ಕೆಲವೊಂದು ಮೆಸೇಜಸ್ ರೆಸೊನೇಟ್ ಆಗೇ ಆಗುತ್ತೆ. ಸೊ ನಿಮಗೇನಾದರೂ ನಿಮ್ಮ ರಿಲೇಷನ್ಶಿಪ್ಗೋಸ್ಕರನೇ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಕಾಲ್ ಸೆಷನ್ಸ್ ಅಥವಾ ವಾಯ್ಸ್ ನೋಟ್ ರೀಡಿಂಗ್ಸನ್ನು ನೀವು ಬುಕ್ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ರೂನ್ಸ್ ಕಲಿಬೇಕು, ರೂನ್ಸ್ ರೀಡಿಂಗ್, ಸೊ ನನ್ನ ಇನ್ನೊಂದು ಚಾನಲ್ ಇದೆ, ರೂನ್ಸ್ ಡಿವಿನೇಷನ್ ಕನ್ನಡ ಅಂತ. ಆ ಒಂದು ಚಾನಲ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಥರ ಕೋರ್ಸಸ್, ಟ್ಯಾರೋ ಕೋರ್ಸಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸಸ್, ಮನಿ ರೇಖಿ ಕೋರ್ಸಸ್ ಯಾರೆಲ್ಲ ಕಲಿಬೇಕು, ನೀವು ಕಲಿತು ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಸೊ ತುಂಬ ಜನಕ್ಕೆ ನಿಮ್ಮ ಗೈಡೆನ್ಸ್ ನೀವು ಕೊಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಕಲಿಬೋದು. ಓಪನಿಂಗ್ಸ್ ಇದೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ನಾನು ಡಿಸೆಂಬರ್ 21 ಸೆಂಟ್ ಎಕ್ಸ್ಪಿಡಿಟ್ ರಿಚುವಲನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಪರವಾಗಿ ನಾನಿಲ್ಲಿ ರಿಚುವಲನ್ನು ಮಾಡ್ತೀನಿ. ಸೊ ಏನು ಆಫರ್ ಮಾಡಬೇಕು, ಯಾವ ಪ್ರೇಯರ್ ಮಾಡಬೇಕು ವಿತ್ ಲಾಟ್ ಆಫ್ ಎನರ್ಜೀಸ್, ನಾನಿಲ್ಲಿ ಸೆಂಟ್ ಎಕ್ಸ್ಪಿಡಿಟ್ ರಿಚುವಲನ್ನು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಯಾವುದೋ ಒಂದು ವಿಷನ್ನು ತುಂಬ ಟ್ರೈ ಮಾಡ್ತಿರ್ತೀರ, ಆಗ್ತಾ ಇರಲ್ಲ. ಸೆಂಟ್ ಎಕ್ಸ್ಪಿಡಿಟ್ ಅಂತ ಅಂದರೆ ಅವರು ಹೇಳಬೇಕು ಅಂದರೆ ತುಂಬ ಸ್ಪೀಡನ್ನು ಅವರು ಪ್ರೀತಿ ಮಾಡ್ತಾರೆ. ಅವ್ರಿಗೆ ಯಾವುದೇ ಕೆಲಸನೂ ತುಂಬ ಬೇಗ ಆಗಬೇಕು ಈ ಒಂದು ಸಿಚುವೇಷನಲ್ಲಿ. ಸೊ ಸೆಂಟ್ ಎಕ್ಸ್ಪಿಡಿಟ್ ರಿಚುವಲ್ನ ನೀವು ಮಾಡಿಸ್ಬೋದು. ಯಾವುದ್ಯಾವುದಕ್ಕೆ ನೀವು ಮಾಡಿಸ್ಬೋದು ಅಂತ ಅಂದರೆ, ಜಾಬ್ ವಿಷಯವಾಗಿ, ಬಿಸ್ನೆಸ್ ವಿಷಯವಾಗಿ, ಅಂದರೆ ಕ್ಲೈಂಟ್ಸ್ ಜಾಸ್ತಿ ಬೇಕು ಅಂತ. ಆಲ್ಸೋ ನಿಮ್ಮ ಮ್ಯಾರೇಜ್ ಆಗಬೇಕು ಅಥವಾ ರಿಯೂನಿಯನ್ ಆಗಬೇಕು, ಅದರ್ವೈಸ್ ನಿಮ್ಗೆ ಯಾವುದಾದ್ರೂ ಒಂದು ಪರ್ಸನಿಂದ ತೊಂದರೆ ಆಗ್ತಾಯಿದೆ, ಅವರು ನಿಮಗೆ ತೊಂದರೆ ಕೊಡಬಾರ್ದು, ನಿಮ್ಮ ಲೈಫಿಂದ ರಿಮೂವ್ ಆಗಬೇಕು ಅಂತ ಇದ್ರೂ ನೀವು ಮಾಡಿಸ್ಬೋದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಜಾಬ್ ಇದಕ್ಕೂ ನೀವು ಮಾಡಿಸ್ಬೋದು. ಯಾವುದೇ ಒಂದು ವಿಷಯಕ್ಕೆ ನೀವು ಸೆಂಟ್ ಎಕ್ಸ್ಪಿಡಿಟ್ ರಿಚುವಲನ್ನು ಮಾಡಿಸ್ಬೋದು. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ DM ಮಾಡಿ ಆ್ಯಂಡ್ ನನ್ನ ಕಮ್ಯುನಿಟಿ ಪೋಸ್ಟನ್ನ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಅದಕ್ಕೆ ಫೀಸ್ ಎಷ್ಟು, ಅದೆಲ್ಲ ಡೀಟೇಲ್ಸ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡಿ ತಿಳ್ಕೊಬೋದು. ಆ್ಯಂಡ್ ಫೈನಲಿ, ಸೊ ಇಂಟ್ರೋ ಸ್ವಲ್ಪ ಲೆಂತಿ ಆಯಿತು, ಐ ಆಮ್ ಸಾರಿ. ಇದರಲ್ಲಿ ಸ್ವಲ್ಪ ಹೇಳಬೇಕಿತ್ತು ನಾನು. ಹಾಗೆ ಯಾರೆಲ್ಲ ಬ್ರೇಸ್ಲೆಟ್ಸ್, ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ನ ತೊಗೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಅಂದರೆ ಈ ಒಂದು ಬ್ರೇಸ್ಲೆಟ್ ಹೇಗೆ ಅಂತ ಅಂದರೆ, ನಿಮಗೆ ಯಾವ ಒಂದು ಬೀಟ್ಸ್ ಕನೆಕ್ಟ್ ಆಗುತ್ತೆ ನಿಮ್ಮ ನೇಮ್ಗೆ, ಆ ಒಂದು ಬೀಟ್ಸ್ನ ಪಿಕ್ ಮಾಡಿ ನಾನಿಲ್ಲಿ ಅದನ್ನು ಹೀಲ್ ಮಾಡಿ, ಎನರ್ಜೈಸ್ ಮಾಡಿ, ನಿಮ್ಮ ಇಂಟೆನ್ಷನ್ ಸೆಟ್ ಮಾಡಿ ನಾನು ಇಲ್ಲಿ ಒಂದು ಬ್ರೇಸ್ಲೆಟನ್ನು ಮಾಡೋದು. ಸೊ ಇದು ಪರ್ಸ್ನಲಿ ನಾನೇ ಮಾಡೋದು. ಆ್ಯಂಡ್ ಬೀಟ್ಸ್ ಎಲ್ಲ ಒರಿಜಿನಲ್ ಕ್ವಾಲಿಟಿ ಎಲ್ಲ ಇರುತ್ತೆ, ನೋ ಪ್ರಾಬ್ಲಮ್, ನೀವು ತೊಗೋಬೋದು. ಆ್ಯಂಡ್ ಆಲ್ಸೋ ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಐ ಆಮ್ ಸಾರಿ ಇಂಟ್ರೋ ಲೆಂತಿ ಆಗಿದ್ರೆ. ಈಗ ನೋಡೋಣ ಟ್ಯಾರೋ ರೀಡಿಂಗ್ ಏನು ಬರುತ್ತೆ ನಿಮಗೆ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ರಿಲೇಷನ್ಶಿಪ್ಪಿನ ಎನರ್ಜಿ ಏನಿದೆ, ಪಾಸಿಟಿವ್ ಆರ್ ನೆಗೆಟಿವ್, ಅದಕ್ಕೆ ನಾನಿಲ್ಲಿ ಕಾರ್ಡ್ಸನ್ನು ಪಿಕ್ ಮಾಡಿಬಿಡ್ತೀನಿ.
5 ಆಫ್ ಸಾರ್ಟ್ಸ್ ಇದೆ. ಸೊ ನಾನಿನ್ನು ಕಾರ್ಡ್ಸನ್ನ ಪಿಕ್ ಮಾಡ್ತೀನಿ. ಓಕೆ, 5 ಆಫ್ ಕಪ್ಸ್ ಇದೆ. ಈ ಒಂದು ಕಾರ್ಡ್ಸ್ ಪಿಕ್ ಮಾಡ್ತಿರೋದು ನಿಮ್ಮ ಇದು ರಿಲೇಷನ್ಶಿಪ್ ಸುತ್ತ ಯಾವ ಒಂದು ಎನರ್ಜಿ ಇದೆ ಅನ್ನೋ ಒಂದು ಕಾರಣಕ್ಕಾಗಿ. ದ ಲವರ್ಸ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಆಗಲೇ ಹೇಳಿದಾಗೆ ಈ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತಾ ಇರೋದು ಸರಿನಾ ಇಲ್ವಾ, ವರ್ತ್ ಇದ್ದಾರಾ ಈ ಪರ್ಸನ್ ನಿಮ್ಮ ನಂಬಿಕೆಗೆ? ನೋಡೋಣ. ಜಡ್ಜ್ಮೆಂಟ್ ಕಾರ್ಡ್ ಇದೆ. ಆ್ಯಂಡ್ ದ ಎಂಪರರ್ ಕಾರ್ಡ್ ಇದೆ. ಸೊ ನೆಕ್ಸ್ಟ್ ಈ ಪರ್ಸನ್ ಟ್ರಸ್ಟ್ ವರ್ತಿನ ನೋಡೋಣ. 4 ಆಫ್ ಕಪ್ಸ್. ಸೊ ನೆಕ್ಸ್ಟ್ ಏನು ಮಾಡ್ಬೋದು ನಿಮ್ಮ ರಿಲೇಷನ್ಶಿಪ್ ಗೈಡೆನ್ಸ್, ಮೂವ್ ಆನ್ ಆರ್ ವೇಟ್ ನೋಡೋಣ. King of Swords. So bottom of the deck, Justice. Okay. ಸೊ ಇಲ್ಲಿ ಫಸ್ಟು ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಡೆಫಿನೆಟ್ಲಿ ಇಲ್ಲಿ ಒಂದು ಸಲ ಅಲ್ಲ ತುಂಬ ಸಲ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ. ಬಟ್ ಮತ್ತೆ ಅದು ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ. ಇನ್ ಕೇಸ್ ಬ್ರೇಕಪ್ ಆದ್ರೂ ಇಲ್ಲ ತುಂಬ ಜಗಳ ಆಡ್ತಾಯಿದ್ರೆ ಸ್ವಲ್ಪ ದಿನ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಈ ಥರನೂ ನೀವು ಫೇಸ್ ಮಾಡ್ತಾ ಇರ್ಬೋದು. ಆ್ಯಂಡ್ 5 ಆಫ್ ಸಾರ್ಟ್ಸ್ ಹಾಗೆ 5 ಆಫ್ ಕಪ್ಸ್ ಇರೋದ್ರಿಂದ 5 ಆಫ್ ಕಪ್ಸ್ ಇರೋದ್ರಿಂದ ಹೇಳ್ತೀನಿ, ಇವರು ನಿಮ್ಮ ಮಿಸ್ಟೇಕ್ಸನ್ನೇ ತುಂಬ ಹುಡುಕ್ತಾರೆ. ನಿಮ್ಮ ಒಳ್ಳೆತನ ಏನಿತ್ತು, ನೀವು ಅವ್ರಿಗೆ ಏನು ಹೆಲ್ಪ್ ಮಾಡಿದ್ದೀರಾ ಅಥವಾ ನಿಮ್ಮ ಪಾಸಿಟಿವ್ ಸೈಡ್ ಏನಿದೆ ಅದನ್ನು ಬಿಟ್ಟು ನಿಮ್ಮ ಮಿಸ್ಟೇಕ್ಸ್ ಏನಿತ್ತು ಅದನ್ನು ಇವರು ಜಾಸ್ತಿ ನೋಡ್ತಾರೆ ಅಂತ ಹೇಳ್ಬೋದು. 5 ಆಫ್ ಸಾರ್ಟ್ಸ್ ಇರೋದ್ರಿಂದ ಕರೆಂಟ್ಲಿ ಈ ಪರ್ಸನ್ ಒಂದು ತಪ್ಪು ನಿರ್ಧಾರ ತೊಗೊಂಡು ನಿಮ್ಮಿಂದ ದೂರ ಇರ್ಬೋದು. ಆ್ಯಂಡ್ ಅದು ಅವ್ರಿಗೆ ಅನ್ನಿಸ್ತಾ ಇದೆ ಸಮ್ಟೈಮ್ಸ್ ಅವ್ರಿಗೆ ಅವರ ಸೆಲ್ಫ್ ಏನು ಹೇಳುತ್ತೆ ಅಂದರೆ ಟ್ರೂ ಸೆಲ್ಫ್ ಇರುತ್ತಲ್ವ, ಅದೇನು ಹೇಳುತ್ತೆ ಒಂದು ಕಡೆ ತಪ್ಪು ಮಾಡಿದೆ ನೀನು ಅನ್ನೋ ಒಂದು ಇಂಟ್ಯೂಷನ್ ಅವ್ರಿಗೆ ಬರ್ತಾ ಇರ್ಬೋದು. ಸೊ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ನಾ ಅಂತ. 5 ಆಫ್ ಕಪ್ಸಲ್ಲಿ ಇರೋದ್ರಿಂದ ಕರೆಂಟ್ಲಿ ಅವರು ಯಾವುದೇ ಆ್ಯಕ್ಷನ್ ನಿಮ್ಮ ಕಡೆಗೆ ತೊಗೊಳ್ಳಲ್ಲ ಅಂತಲೂ ಹೇಳ್ಬೋದು. ಹಾಗೆ ದ ಲವರ್ಸ್ ಕಾರ್ಡಿಲ್ಲಿ ರಿವರ್ಸ್ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಬಿಟರ್ನೆಸ್ ಇದೆ ಅಂತ ಹೇಳ್ಬೋದು, ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇಲ್ಲಿ ಇರ್ಬೋದು. ಆ್ಯಂಡ್ ಆಲ್ಸೋ ಒಂದು ಲಸ್ಟ್ ಎನರ್ಜಿ ಅಂತಲೂ ಹೇಳ್ಬೋದು ನಿಮ್ಮ ಪಾರ್ಟ್ನರ್ಗೆ. ಇಲ್ಲಿ ತುಂಬ ಜನ ನಿಮ್ಮನ್ನು ಅಂದರೆ ಸೊ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಆ್ಯಂಡ್ ತುಂಬ ಇಮೋಷ್ನಲ್ ಸೆಟ್ಬ್ಯಾಕ್ ಆಗ್ತಾಯಿದೆ ಇಲ್ಲಿ. ಆಲ್ಸೋ ತುಂಬ ಜನಕ್ಕೆ ಗೊತ್ತಾಗಿದೆ ಈ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ ಅಂತ. ಈ ಪರ್ಸನ್ ತುಂಬ ಚೀಟಿಂಗ್ ಇದ್ದಾರೆ ಅಂತಲೂ ನಿಮಗೆ ಗೊತ್ತಿದೆ. ಸೊ ಎಲ್ಲ ಗೊತ್ತಿದ್ದು ಜಸ್ಟ್ ಬಿಕಾಸ್ ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ ಅನ್ನೋ ಒಂದು ವಿಚಾರವಾಗಿ ನೀವಿಲ್ಲಿ ಈ ಒಂದು ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಬಟ್ ಎವ್ರಿ ಟೈಮ್ ನೀವಿಲ್ಲಿ ಒಂದು ಆ್ಯಕ್ಷನ್ ತೊಗೊಂಡಾಗಲೂ ಅಥವಾ ಮಾತಾಡಿದಾಗಲೂ ಈ ಪರ್ಸನ್ನ ನೀವು ಬದಲಾಯಿಸ್ತೀನಿ ಅಂದ್ಕೊಂಡಾಗ್ಲೂ ನಿಮಗೆ ಡಿಸಪಾಯಿಂಟ್ಮೆಂಟ್, ಇಲ್ಲಿವರೆಗೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಸಿಕ್ಕಿರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಇಂಟರ್ಫಿಯರ್ ಅಂತಲೂ ಇರೋವಾಗ ಸ್ವಲ್ಪ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಜಡ್ಜ್ಮೆಂಟ್ ಅದು ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಇದೆ. ಬಿಕಾಸ್ ಈ ಪರ್ಸನ್ ಎಂಪರರ್ ಕಾರ್ಡಾಗೆ
ದ ಏರೋಫೆಂಟ್ ಕಾರ್ಡ್ ಇಲ್ಲಿ ಇರೋದ್ರಿಂದ ತುಂಬ ಡಾಮಿನೇಟಿಂಗ್ ಇದ್ದಾರೆ ಆ್ಯಂಡ್ ಒಂದು ಮ್ಯಾನಿಪುಲೇಟಿವ್ ಎನರ್ಜಿ ಸಹ ಇವ್ರಿಗೆ ಇದೆ ಅಂತ ಹೇಳ್ಬೋದು. ನೀವು ಏನೇ ಒಂದು ಕ್ವೆಶನ್ ಮಾಡೋಕ್ಕೆ ಹೋದ್ರೂ ಅವರು ಅದನ್ನು ತುಂಬ ಚೆನ್ನಾಗಿ ಮತ್ತೆ ಅಲ್ಲಿ ನಿಮ್ಮದೇನೋ ತಪ್ಪು ಅನ್ನೋ ಥರನೂ ಹೇಳ್ಬೋದು. ಅಥವಾ ತುಂಬ ಜನಕ್ಕೆ ಇಲ್ಲಿ ಬಿಟ್ರೇಯಲ್ ಆಗಿರ್ಬೋದು, ಅಂದರೆ ನಿಮ್ಮ ಪಾರ್ಟ್ನರಿಂದ ನಿಮಗೆ ಮೋಸ ಆಗಿರ್ಬೋದು. ಸೊ ಈ ಪರ್ಸನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಸ್ವಲ್ಪ ಏಜ್ ಸಹ ಆಗಿರ್ಬೋದು, ತುಂಬ ನಿಮಗಿಂತ ಓಲ್ಡರ್ ಪರ್ಸನ್ ಇದ್ದಾರೆ ಇವರು. ಆ್ಯಂಡ್ ಇಲ್ಲಿ ಯಾವುದೇ ಸಪೋರ್ಟ್ ನಿಮಗೆ ಸಿಗ್ತಾ ಇಲ್ಲ. ಕರೆಂಟ್ಲಿ ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ ಆ್ಯಂಡ್ ತುಂಬ ಡೆಸ್ಪ್ರೇಟ್ ಆಗಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಈ ಪರ್ಸನ್ನ ಬಿಟ್ಟು ಹೋಗಬೇಕಾ ಅಥವಾ ನಾನು ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕಾ? ಬಿಕಾಸ್ ನಿಮ್ಮ ಒಂದು ಸ್ವೀಟ್ ಮೆಮೊರೀಸ್ ಆಗಿರ್ಬೋದು, ಅವರು ನಿಮಗೆ ಮಾಡಿರೋವಂಥ ಪ್ರಾಮಿಸಸ್ ಆಗಿರ್ಬೋದು, ಅದು ನಿಮಗೆಲ್ಲೋ ಒಂದು ಕಡೆ ಪದೇ ಪದೇ ನೆನಪಾಗ್ತಾ ಇರ್ಬೋದು. ಸೊ ನೀವೇನಾದರೂ ಕ್ವೆಶನ್ ಮಾಡ್ತಾಯಿದ್ರಿ, ಈ ಪ್ರಾಮಿಸಸ್ ನೀವು ಮಾಡಿದ್ರಿ ಅಂತ. ದಿಸ್ ಪರ್ಸನ್ ಡೋಂಟ್ ಕೇರ್ ಅಂತ ಹೇಳ್ತೀನಿ. ನಿಮ್ಮ ಬಗ್ಗೆ ಅಷ್ಟಾಗಿ ಅವರು ಕೇರ್ ಮಾಡೋದಿಲ್ಲ. ಬಿಕಾಸ್ ಈ ಪರ್ಸನ್ ಈಗ ಹೇಗಿದ್ದಾರೆ ಅಂತಂದರೆ, ಸೊ ನೀವು ನಿಮಗೆ ಬೇಕಾದರೆ ಇರಿ, ಇಲ್ಲಾಂದರೆ ಹೋಗಿ ಅನ್ನೋ ಥರನೂ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇರ್ಬೋದು, ತುಂಬ ಇಗ್ನೋರ್ ಮಾಡ್ತಾ ಇರ್ಬೋದು. ಈ ವ್ಯಕ್ತಿಯಿಂದ ನಿಮಗೆ ತುಂಬ ಆ್ಯಂಡ್ ನೀವಿಲ್ಲಿ ತುಂಬ ನಿಮ್ಮ ಪಾಸ್ಟ್ ಬಗ್ಗೆನೇ ಥಿಂಕ್ ಮಾಡ್ತಿದ್ದೀರಾ. ಈ ಪರ್ಸನ್ ನಿಮಗೆ ಬ್ರೇಕಪ್ ಅಂತ ಹೇಳಿ ಹೋಗಿದ್ರು ಅಥವಾ ಚೀಟಿಂಗ್ ಮಾಡಿ ಹೋಗಿದ್ರು, ನೀವು ಇನ್ನೂ ಆ ಪಾಸ್ಟನ್ನ ಹೋಲ್ಡ್ ಮಾಡ್ಕೊಂಡಿದ್ದೀರ. ಅದನ್ನು ಬಿಟ್ಟು ನೀವು ಮೂವ್ ಆನ್ ಆಗೋಕ್ಕೆ ರೆಡಿ ಇಲ್ಲ ಅಂತಲೂ ಹೇಳ್ಬೋದು. ತುಂಬ ನೀವೇನೋ ಕಳ್ಕೊಂಡಿದ್ದೀರಾ ಅಥವಾ ಎಮೋಷ್ನಲಿ ವೀಕ್ ಆಗ್ತಿದ್ದೀರಾ ಅಂತ ಅನಿಸ್ತಾ ಇದೆ ನಿಮಗೆ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ನಿಮ್ಮ ಸುತ್ತಮುತ್ತ. ನಿಮ್ಮ ಜೊತೆ ಇದ್ದವರಿಂದನೂ ನಿಮಗೆ ತುಂಬ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮಗೆ ತುಂಬ ಹರ್ಟ್ ಮಾಡಿ ಮಾತಾಡ್ತಾ ಇರ್ಬೋದು, ಅಥವಾ ನೀವು ಎಲ್ಲಿ ಡೈಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅಥವಾ ನಿಮ್ಮ ವೆಲ್ ವಿಷರ್ಸ್ ಅಂತ ನೀವು ಯಾರನ್ನ ಅಂದ್ಕೊಂಡಿದ್ರಿ ಅವರಿಂದ ನಿಮಗೆ ತುಂಬ ಮೋಸ ಆಗ್ತಾಯಿದೆ. ಆ್ಯಂಡ್ ಈ ಒಂದು ಎನರ್ಜಿಲಿ ಜಾಸ್ತಿ ರೆಪ್ರೆಸೆಂಟ್ ಆಗ್ತಾ ಇರೋದು. ತುಂಬ ನೀವು ಎಷ್ಟು ಟ್ರೈ ಮಾಡಿದ್ರೂ ಈ ಪರ್ಸನ್ ಅದನ್ನು ಕೇಳೋಕ್ಕೇ ರೆಡಿ ಇಲ್ಲ. ನೀವೆಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೂ ಅಷ್ಟೇ, ಅಥವಾ ನೀವೇನಾದರೂ ಹೇಳಬೇಕು ಅಥವಾ ಮಾತಾಡಬೇಕು, ಇದನ್ನು ಸರಿ ಮಾಡ್ಕೊಬೇಕು ಅಂತ ಅಂದ್ರೂ ಇಲ್ಲಿ ಬ್ಲಾಕಿಂಗ್ ಎನರ್ಜಿನೂ ಇದೆ. ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪರ್ಸನ್ ನಿಮ್ಮನ್ನು ಎಲ್ಲ ಕಡೆಯಿಂದ. ಸೊ ಟೋಟಲಾಗಿ ಹೇಳಬೇಕಂತಂದರೆ ಈ ಪರ್ಸನ್ಗೆ ಒಂದು ಗಿಲ್ಟ್ ಇದೆ, ರಾಂಗ್ ಡಿಸಿಷನ್ ತೊಗೊಂಡ ಅಂತ. ಬಟ್ ರಿಟರ್ನ್ ಬರಬೇಕು ಅಂತ ಯಾವುದೇ ಅವರು ಇಂಟೆನ್ಷನ್ ಇಟ್ಕೊಂಡಿಲ್ಲ. ಸೊ ರಿಟರ್ನ್ ಹೋಗಿ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಬೇಕು ಅಂತ. ಸೊ ವಾಪಸ್ ಬರೋದಾಗಿದ್ದರೆ ಯಾಕೆ ಬಿಟ್ಟು ಹೋಗ್ತಾಯಿದ್ರು ಅಲ್ವಾ? ಸೊ ಓವರಾಲ್ ರೀಡಿಂಗ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಇದೆ. ಮೇ ಬಿ ಇನ್ ಫ್ಯೂಚರ್ ನಿಮಗೆ ಫ್ಯೂಚರ್ ಬಗ್ಗೆ ಇಲ್ಲಿ ಬರ್ತಾ ಇದೆ. ಸೊ ಕರೆಂಟ್ಲಿ ದಿಸ್ ಪರ್ಸನ್ ನಿಮಗೇನು ಜಸ್ಟಿಸ್ ಕೊಡುವಂಥ ವ್ಯಕ್ತಿ ಅಲ್ಲ, ಆ್ಯಂಡ್ ನಿಮ್ಮ ನಂಬಿಕೆಗೆ ಇವರು ಅರ್ಹರು ಅಲ್ಲ ಅಂತ ಹೇಳ್ಬೋದು. ಸೊ ಜಸ್ಟಿಸ್ ಇದೆ, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೋದು. ಆ್ಯಂಡ್ ಹೋಪ್ ಇಟ್ಕೊಳ್ಳಿ, ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಮಾಡಬೇಡಿ. ಅಥವಾ ಈ ಒಂದು ಪಾಸ್ಟ್ನ ನೀವು ಇನ್ನೂ ಹೋಲ್ಡ್ ಮಾಡ್ತಾಯಿದ್ರೆ ಅದು ನಿಮಗೇ ತುಂಬ ಹರ್ಟ್ ಆಗೋದು. ಮೂವ್ ಆನ್ ಅಂತ ಹೇಳ್ತೀನಿ. ಈ ಒಂದು ರೀಡಿಂಗ್ ಪ್ರಕಾರ ನಿಮಗೆ ಬರ್ತಾ ಇರುವಂಥದ್ದು ಮೂವ್ ಆನ್ ಆಗಿ ಅಂತ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಇದು ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಏನು ರೆಸೊನೇಟ್ ಆಗಿದೆ ಅದನ್ನು ತೊಗೊಳ್ಳಿ. ಇನ್ ಕೇಸ್ ನಿಮಗೆ ರೆಸೊನೇಟ್ ಆಗಿಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಪರ್ಸ್ನಲ್ ರೀಡಿಂಗ್ ಏನಾದರೂ ನಿಮಗೆ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟನ್ನು ನೀವು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಳ್ಳೆಯದಾಗಲಿ ಎಲ್ಲರಿಗೂ.